ರಾಜ್ಯದ ಎಲ್ಲೆಡೆ ಶ್ರೀರಾಮನ ಜಪ ಕೂಡ ಆಗ್ತಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾನು ಬಾಗಲಕೋಟೆಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಗದ್ದಿನಕೇಶಿ ಕ್ರಾಸ್ನಲ್ಲಿರ್ತಕ್ಕಂಥ ಕುಟುಂಬಸ್ಥರ ಮನೆಯ ಮುಂಭಾಗದಲ್ಲಿ ನಾನಿದ್ದೇನೆ. ದೃಶ್ಯಗಳಲ್ಲಿ ನೋಡ್ಬೋದು. ಯಾಕಂತಂದರೆ ಸರಿಸುಮಾರು ಈ ಕುಟುಂಬಸ್ಥರು 19ಕ್ಕೂ ಅಧಿಕ ಕುಟುಂಬಸ್ಥರು ಈ ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು. ಅದರಲ್ಲಿ ಕೂಡ ಮುಖ್ಯವಾಗಿ ಅನ್ನಪೂರ್ಣ ನಿರಂಜನ್ ಅವರು 16,68,300 ಅಧಿಕ ಜಪ ಮಂತ್ರವನ್ನು ಕೂಡ ಇಲ್ಲಿ ತಾಯಿಯವರು ಕೂಡ ಕಳೆದ 31 ವರ್ಷಗಳಿಂದ ಇವರು ಮಾಡ್ತಾ ಬರ್ತಿದ್ದಾರೆ. ನೀವು ಬುಕ್ಸ್ಗಳನ್ನು ನೋಡ್ಬೋದು. 31 ಬುಕ್ಗಳನ್ನು ಈಗಾಗಲೇ ಶ್ರೀರಾಮನ ಜಪವನ್ನು ಮಾಡಿರ್ತಕ್ಕಂಥ ಬುಕ್ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಯಾಕಂತಂದರೆ ಸರಿಸುಮಾರು ತಾಯಿಯವರು ತಮ್ಮ ಕುಟುಂಬದಲ್ಲಿ ಶ್ರೀರಾಮನ ಜಪವನ್ನು ಯಾವ ರೀತಿಯಾಗಿ ಮಾಡಿದರು, ಯಾಕಂತಂದರೆ ಕಳೆದ 31 ವರ್ಷಗಳಿಂದ ತಾವು ಬರೆದಿರ್ತಕ್ಕಂಥ ಬುಕ್ಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಈಗಾಗಲೇ ನೋಡ್ತಿರ್ಬೋದು. ಯಾಕಂತಂದರೆ ತಾಯಿಯವರು ಸಾಕಷ್ಟು ಒಂದು ಶ್ರಮಜೀವಿಯಾಗಿ ಇಲ್ಲಿರ್ತಕ್ಕಂಥ ಶ್ರೀರಾಮನ ಜಪವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಮಸ್ಕಾರ. ಯಾವ ರೀತಿಯಾಗಿ ಶ್ರೀರಾಮನ ಜಪವನ್ನು ಮಾಡಬೇಕು ಅನ್ನಿಸ್ತೀನಿ ನಿಮಗೆ? ಹಂಗೇನಿಲ್ರಿ, ಭಕ್ತಿಲಿಂದ ಮಾಡ್ಲಿಕ್ಕತ್ತೀನಿ ನಾನು. ಈಗ ಭಕ್ತಿಲಿಂದ ಮಾಡಿದ್ದೆಲ್ಲ ಬುಕ್ಸ್ಗಳನ್ನು ಎಲ್ಲ ಅಯೋಧ್ಯಕ್ಕೆ ಕಳಿಸ್ಬೇಕ್ರಿ ನಾವು. ಈಗ ಅಯೋಧ್ಯದ ಏನು ಈಗ ಇದು ಪ್ರಾಣ ಪ್ರತಿಷ್ಠೆ ನಡೆದದಲ್ರಿ, ಅಲ್ಲಿ ಬರೆ ಮಾಡಿಕೊಟ್ರೆ ಅಲ್ಲಿ ತೊಗೊಂಡು ಕೊಡ್ತೀವಿ ರೀ. ಇದು ಬುಕ್ಕ ಮತ್ತು ಇಲ್ಲಿಗೆ ಮತ್ತು ನಾವು ಕುಟುಂಬ ಸಹಿತ ಹೋಗಿ ಮತ್ತು ಥೋಡೆ ದಿವಸ ಆದ್ಮೇಲೆ ನಮ್ಗೆ ಅನುಕೂಲ ಆದಮೇಲೆ ಮತ್ತೆ ತೊಗೊಂಡು ಅಲ್ಲಿ ಕೊಟ್ಟು ಬರ್ತೀವಿ ರೀ. ಅಯೋಧ್ಯಕ್ಕೆ ಕೊಡೋದು ರೀ ನಾವಂತೂ, ಮತ್ತೆ ಎಲ್ಲಿ ಇದು ಮಾಡೋದಿಲ್ಲ, ಅಯೋಧ್ಯಕ್ಕೆ ಮುಟ್ಟಿಸ್ತೀವಿ ರೀ. ಈ ಬುಕ್ಗಳನ್ನು ನೀವು ಯಾವ ರೀತಿಯಾಗಿ ಬರೀಬೇಕು ಅನ್ನಿಸ್ತೀರಿ? ಮೊದಲಿಂದ ಏನಾದರೂ ನಿಮಗೆ ಇಂಪ್ರೆಷನ್ ಏನಾದರೂ ಆಯಿತಾ? ಅಂದರೆ ನಾವು ಪಂಡ್ರಾಪುರಕ್ಕೆ ಹೋಗಿದ್ದೀವಿ ರೀ. ಅಲ್ಲಿ ಹೋಗಿದ್ದ ಮೇಲೆ ಅಲ್ಲಿ ಕೈಕಾಡೆ ಮಹಾರಾಜ ಮಠ ಇದ್ದಾರೆ. ಅಲ್ಲಿ ಬರೆದಿದ್ದು ನೋಡ್ಕೇಸಿಂದ ನಾವು ಬರೀಬೇಕು ಅನ್ನೋದು ಇಚ್ಛೆ, ಮತ್ತೇನಿಲ್ಲ ರೀ. ನಾವು ಬರೀಬೇಕು ಅನ್ನೋದು. ಈಗ 31 ವರ್ಷಗಳಿಂದ ನೀವು ಏನು ಬರ್ಕೊಟ್ಟು ಬಂದಿರಲ್ಲ, ನಿಮಗೆ ಏನು ಅನಿಸಿದೆ ನಮಗೆ ಆರೋಗ್ಯ ದೃಷ್ಟಿಯಿಂದ ಒಂದು ಸ್ವಲ್ಪ ಆರಾಮಿದೆ ರೀ ನಮಗೀಗ. ಮತ್ತು ಮನೆಯಲ್ಲಿನೂ ತೊಂದರೆ ಕಡಿಮೆ ಆಗಿದೆ ಈಗ ಬರ್ಯಾಕೆ ಚಾಲು ಮಾಡಿದ್ಮೇಲೆ. ಹಾಗೆಲ್ಲ ಅನುಕೂಲ ಇದೆ ರೀ ಈಗ. ಇದಿಷ್ಟು ಇಲ್ಲಿರ್ತಕ್ಕಂಥ ತಾಯಿಯವರು ಹೇಳಿರ್ತಕ್ಕಂಥದ್ದು. ಯಾಕಂತಂದರೆ ಭಾಳಷ್ಟು ನಮಗೆ ಆರೋಗ್ಯದ ಸಮಸ್ಯೆ ಇತ್ತು. ಹೀಗಾಗಿ ನಾನು ಈಗ ಶ್ರೀರಾಮ ಜಪವನ್ನು ಯಾವ ರೀತಿಯಾಗಿ ಮಾಡ್ತಾ ಬರ್ತಾ ಇದ್ದೀನಿ, ಅದೇ ರೀತಿಯಾಗಿ ಅನಾರೋಗ್ಯ ನನಗೆ ಹೋಗಲಾಡುವಂಥ ಶಕ್ತಿ ಶ್ರೀರಾಮನೇ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಇಲ್ಲಿಯ ಕುಟುಂಬಸ್ಥರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂತಂದರೆ ಕಳೆದ 31 ವರ್ಷಗಳಿಂದ ಕುಟುಂಬಸ್ಥರ ಜೊತೆಗೇನೋ ಇವರು ಅವರ ಸಂಬಂಧಿಕರು ಕೂಡ ಇರುವಂಥದ್ದು. ಅವರನ್ನು ಮಾತಾಡ್ತೀನಿ. ಮೇಡಮ್, ಕಳೆದ 31 ವರ್ಷಗಳಿಂದ ನಿಮ್ಮ ಮನೆಯವರ ನಿಮ್ಮ ಅತ್ತೆಯವರ ಜೊತೆ ನೀವು ಯಾವ ರೀತಿಯಾಗಿ ಅವರಿಗೆ ಹೆಲ್ಪ್ ಮಾಡಿದ್ರಿ? ಅವರು ಎಷ್ಟು ತಾಸು ಜಪವನ್ನು ಮಾಡಿದ್ರು? ಇಲ್ಲ, ನೀವೆಲ್ಲ ಏನೇನು ಹೇಳ್ತಾರೆ? ಅಷ್ಟು ಖುಷಿ. ನಿಮ್ಮ ಮನೆಯವರು ಭಾಳಷ್ಟು ಸಂತೋಷ. ಆದರೆ ಈ ಬುಕ್ಗಳನ್ನು ಶ್ರೀರಾಮ ಮಂದಿರಕ್ಕೆ ಮುಚ್ಚಿದರೆ ನಿಮಗೆ ಎಷ್ಟು ಸಂತೋಷ ಆಗ್ತದೆ? ಭಾಳ ಸಂತೋಷ ಆಗ್ತದೆ. ಭಾಳ ಸಂತೋಷ. ಏನಾದರೂ ಆಹ್ವಾನಗಳು ಏನಿಲ್ಲ, ಯಾರ್ಯಾರು ಬಂದು ಭೇಟಿ ಕೊಟ್ಟರು? ನಿಮಗಿಲ್ಲಿ ಯಾರ್ಯಾರು ಭೇಟಿ ಕೊಟ್ಟರು? ಇರ್ತಕ್ಕಂಥ ಆ ರಾಮನ ಭಕ್ತರಾಗಿರ್ಬೋದು, ಗದ್ದೆಗೌಡರು ಮತ್ತು ಗಾಂಧಿಗೆ ಅವರು, ಪೂಜಾರಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಸಾಕಷ್ಟು ಹಿಂದೂ ಸಂಬಂಧಪಟ್ಟಂಥ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಲೋಕಸಭಾ ಕಂಟೆಸ್ಟ್ನಲ್ಲಿರ್ತಕ್ಕಂಥ PC ಗದ್ದೆಗೌಡರು ಕೂಡ ಇವರ ಮನೆಗೆ ಕೂಡ ಭೇಟಿ ಕೊಟ್ಟಿರುವಂಥದ್ದು. ಶ್ರೀರಾಮನ ಜಪವನ್ನು ಮಾಡಿರ್ತಕ್ಕಂಥ 68 ಲಕ್ಷಕ್ಕೂ ಅಧಿಕ ಜಪ ಮಂತ್ರಗಳ ಅದರಲ್ಲಿ 31 ಬುಕ್ಗಳನ್ನು ಶ್ರೀರಾಮನ ಪ್ರತಿಷ್ಠಾಪನೆಗೆ ಈ ಬುಕ್ಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಅನ್ನಪೂರ್ಣ ಮೇಡಮ್ ಅವರು ಕೂಡ ಹೇಳಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.